ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಾ ಇದ್ದೀರಾ ನನ್ನ ಗಾರ್ಡನ್ ಹೇಗಿದೆ ಅಂದ್ಬಿಟ್ಟು. ಇದರಲ್ಲಿ ನೋಡಿ ಎಷ್ಟೊಂದು ಮೊಗ್ಗಿದೆ, ತುಂಬ ಮೊಗ್ಗಿದೆ. ಗಿಡ ತುಂಬ ಪೂರ್ತಿ ಮೊಗ್ಗಿದೆ. ಮಳೆ ಹೋಗ್ತಿರೋದಕ್ಕಂತೂ ಒಂದೇ ಸಮನೆ ಗಿಡಗಳಷ್ಟು ತುಂಬ ನೀಟಾಗಿದೆ, ಚೆನ್ನಾಗಿದೆ. ಗ್ರೀನರಿ ಜಾಸ್ತಿ ಆಗಿದೆ, ಫುಲ್ ಗ್ರೀನ್ ಆಗಿದೆ. ನೋಡಿ ಮೊಗ್ಗು ಎಷ್ಟೊಂದು ಕಾಣಿಸ್ತಾ ಇದೆ ಇದರಲ್ಲಿ ಅಂದ್ಬಿಟ್ಟು. ತುಂಬ ಜಾಸ್ತಿನೇ ಮೊಗ್ಗಿದೆ. ಎಣಿಸಿದ್ರೆ ಒಂದು 35-36 ಮೇಲೆ ಇತ್ತು ಮೊಗ್ಗು. ಅಷ್ಟು ಮೊಗ್ಗಿದೆ. ಮೊಗ್ಗು ಆಗ್ತಾನೂ ಕೂಡ ಇದೆ ಇನ್ನು. ಮತ್ತು ಇದು ಕೃಷ್ಣ ತುಳಸಿ ಮತ್ತು ಪುದೀನ, ಅದರಲ್ಲೂ ನೋಡಿ ತುಳಸಿ ಗಿಡ ಹತ್ಕೊಂಡಿದೆ. ಮತ್ತು ಈಗ ನೋಡ್ತಾ ಇದ್ದೀವಿ ನೀವು ಪನ್ನೀರ್ ಪತ್ರೆ, ಏನು ಮಳೆ ಹುಯ್ತಾ ಇರೋದಕ್ಕಂತೂ ಅದು ಕೂಡ ತುಂಬಾ ಹಚ್ಚ ಹಸಿರಾಗಿದೆ. ಮತ್ತು ಅದು ಗುಲಾಬಿ, ಇದು ಕೆಂಪು ಗಾಣಿಕೆ ಸೊಪ್ಪು. ನಾನು ಇದರಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಬೀಜ ಹಣ್ಣಾಗಿ ಇದ್ರಲ್ಲೆಲ್ಲ ಬೀಜ ತೆಗೆದು ಬೀಜ ಮಾಡಿ ಮಡ್ಕೊತಾ ಇದ್ದೀನಿ. ಮತ್ತು ಇದು ಅದೇ ಪನ್ನೀರ್ ಪತ್ರೆಯಲ್ಲಿ ಒಂದಷ್ಟು ಗಿಡಗಳು ಮನೆಯೆಲ್ಲ ಕ್ಲೀನ್ ಮಾಡಿ ಹಾಕಿದ್ನಲ್ಲ, ಹಾಗಾಗಿ ಗಿಡಗಳು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ ಅಂದ್ಬಿಟ್ಟು ಫುಲ್ಲು ಕ್ಲೀನ್ ಮಾಡಿದ್ದಕ್ಕೆ ಇದರಲ್ಲಿ ಫುಲ್ ಗಿಡ ಒಣಗಿದೆ ಆಲೆ. ಮತ್ತು ಇದು ನೋಡ್ತಾ ಇದ್ದೀರ ದಾಸವಾಳ ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು. ಇಷ್ಟು ಅಗಲ ಇದೆ ಅಂದರೆ ಒಂದು ಅಂಗಾಯಿ ಅಗಲಕ್ಕಿಂತ ಜಾಸ್ತಿ ಇದೆ. ಮತ್ತು ಅದರಲ್ಲೂ ಕೆಂಪು ಗಾಣಿಕೆ ಸೊಪ್ಪು ಹೊತ್ಕೊಂಡಿದೆ, ನೋಡ್ತಾ ಇದ್ದೀರಾ ನೀವು. ಎಲ್ಲ ಕಡೆಯೂ ಜಾಸ್ತಿ ಬೀಜ ಅದರಲ್ಲಿ ಉದುರೋದಕ್ಕೆ ಜಾಸ್ತಿ ಗಿಡಗಳು ಇದ್ದಾವೆ. ಮತ್ತು ಇಲ್ಲಿ ಗುಬ್ಬಚ್ಚಿ ಬಂದು ಅದನ್ನೆಲ್ಲ ಹಾಯ್ಕೊಂಡು ತಿಂತಾ ಇರ್ತಾವಲ್ಲ, ಅದರಿಂದ ಗುಬ್ಬಚ್ಚಿಯಿಂದ ಅರ್ಧ ಸಸಿಗಳು ಅವೆಲ್ಲ ಜಾಸ್ತಿ ಎತ್ಕೊಳ್ಳುತ್ತೆ. ಮತ್ತು ನೋಡಿ ಇವೆರಡು ದಾಸವಾಳ ಗಿಡ, ಇದರಲ್ಲೂ ಕೂಡ ಈಗ ಮೊಗ್ಗು ಆಗ್ತಿದೆ. ಅದರಲ್ಲಿ ಅದು ಕೂಡ ಚೆನ್ನಾಗಿ ಹೊಡ್ಕೊಂಡಿದೆ ಗಿಡ. ಮತ್ತು ನಾನು ಬೇರೆ ಇದ್ರ ನೋಡಿ ಇಲ್ಲಿ ಒಂದು ಮೊಗ್ಗಾಗಿದೆ. ಮತ್ತು ಬೇರೆ ಇದರಲ್ಲಿ ಇದಕ್ಕೆ ನಾನೇ ಕಡ್ಡಿ ತಂದು ಕಸಿ ಮಾಡಿರ್ತಕ್ಕಂಥ ಗಿಡ. ಅಲ್ಲಿ ನಮ್ಮ ಕಡ್ಡಿ ಮುರಿದೋಯ್ತು ಅಂದ್ಬಿಟ್ಟು ಕಡ್ಡಿ ಎತ್ಕೊಂಬಂದು ನೋಡೋಣ ಅಂದ್ಬಿಟ್ಟು ಇಟ್ಟಿದ್ದೆ. ಅದು ಹಂಗೆ ಚೆನ್ನಾಗಿ ಹತ್ಕೊಂಡಿದೆ. ಮತ್ತು ಇದರಲ್ಲಿ ದಾಳಿಂಬೆ ಗಿಡ, ಭೃಂಗರಾಜು ಎಲ್ಲ ಹತ್ಕೊಂಡಿದೆ ಅದರಲ್ಲಿ. ಮತ್ತು ಇದು ಅಷ್ಟೇ ಕಡ್ಡಿ ಎಲ್ಲ ಬಿಚ್ಚಿ ಬೇರೆದಕ್ಕೆ ಹಾಕಿದೆ. ಗುಲಾಬಿ ಗಿಡ ಅದು ಚೆನ್ನಾಗಿ ಹತ್ಕೊಂಡಿದೆ. ಮತ್ತು ಇದರಲ್ಲಿ ಹೂವು ಎಲ್ಲ ಖಾಲಿಯಾಗಿದೆ. ಇದರಲ್ಲಿ ನೋಡ್ತಾ ಇದ್ದೀರಾ, ಈಗ ಹೂವು ಮೊಗ್ಗಾಗಿದ್ದಾವೆ. ಇದರಲ್ಲಿ ಒಂದು ಚೆನ್ನಾಗಿ ಒಂದೆರಡು ಮೊಗ್ಗಾಗಿದ್ದಾವೆ. ಇದು ಬೇರೆ ಪಾಟ್ಗೆ ಹಾಕಬೇಕು, ಪಾಟ್ಗಳಿಲ್ಲ, ಅದಕ್ಕೆ ಸುಮ್ಮನೆ ಇದ್ದೀನಿ. ಮತ್ತು ಇದು ಆಲೂವೆರಾ, ನಾಟು ಆಲೂವೆರಾ ಗಿಡ ಅದು. ಮತ್ತು ನೀವು ಹೂವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದ್ಬಿಟ್ಟು. ನನಗಂತೂ ತುಂಬ ಇಷ್ಟ ಆಯಿತು. ಮತ್ತು ಇದು ಮನೆ ಮುಂದೆ ಹಾಕಿರೋದು ತುಳಸಿ ಪತ್ರೆ ಗಿಡ. ಅದು ಮಾಮೂಲಿ ತುಳಸಿ ಮತ್ತು ಕೃಷ್ಣ ತುಳಸಿ ಎರಡೂ ಇದ್ದಾವೆ ಇದರಲ್ಲಿ. ಸ್ವಲ್ಪ ಬಿಸಿಲಿಗೆ ಇರಲಿ ಅಂದ್ಬಿಟ್ಟು ಮೇಲ್ಗಡೆ ಇಟ್ಟಿದ್ದೀನಿ. ಮಳೆ ಬೇರೆ ಹೋಗ್ತಾ ಇತ್ತಲ್ಲ, ಚೆನ್ನಾಗಾಗುತ್ತೆ ಗಿಡ ಅಂದ್ಬಿಟ್ಟು. ಮತ್ತು ಇದಂತೂ ಸಖತ್ತು ಮೊಗ್ಗಾಗಿದೆ ಫ್ರೆಂಡ್ಸ್ ಗಿಡದಲ್ಲಿ. ಥ್ಯಾಂಕ್ ಯು, ಬಾಯ್.